everyone. Good morning. Good morning. How are you doing? Yes or no? If you push others, what will happen? What will happen? ನೀವು ಯಾರೋ ಒಬ್ಬರನ್ನ ನೀವು ಕೈ ಬಿಡ್ತೀರಾ? ಓದ್ಬೇಕಾದ್ರೆ ನಿಮಗೆ ಅರ್ಜೆನ್ಸಿ. Stop and look before you go. Walk, don't run and take it slow. Walk, don't run and take it slow. The awareness of safety. What is the safety, ma'am? Any question? Safety means what? Very nice. Thank you so much for your response. So, which program we are About mobile safety. How we need to use the mobile. Mobile phones are useful, but if we use them too much, our eyes can get tired. Okay, these are all the things. Did you explore anything in your free time or only watching mobile? So remember, our eyes loves to see the trees, flowers, smiling faces, not only just the screen. ಇವಾಗ ಮೊಬೈಲ್ ಅನ್ನ ಜಾಸ್ತಿ ಹೊತ್ತು ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಎಷ್ಟು ಮಟ್ಟಿಗೆ ಸ್ಟ್ರೈನ್ ಆಗಿದೆ ಅಂತ ಇದು ಒಂದು ದೊಡ್ಡ ಎಕ್ಸಾಂಪಲ್. ನಮ್ಗೆ ಆಗೋದಿಲ್ಲ ಮ್ಯಾಮ್, ಇಲ್ಲ ಆಗುತ್ತೆ. 1 hour 2 hour ಅಂತ ಮೊಬೈಲ್ ಅನ್ನ ಜಾಸ್ತಿ ಹೊತ್ತು ನೋಡಿದಾಗ ಮೊಬೈಲ್ ಇಂದ ಬರುವಂತ ಲೈಟ್ ಮತ್ತೆ ರೇಡಿಯೇಷನ್ ಇಂದ ನಿಮ್ಮ ಕಣ್ಣು ನರ್ವ್ಸ್ ಎಲ್ಲ ತುಂಬಾ ಸ್ಟ್ರೈನ್ ಆಗುತ್ತೆ. ಪರೀಕ್ಷೆ ಇಲ್ಲದೆ ಅವರನ್ನ ಸ್ಟ್ರೇಂಜರ್ ಅಂತ ಕರಿತೀವಿ ಅಲ್ವಾ? ಎಸ್ ಆರ್ ನೋ? ಶಾಲೆ, ಡೋಂಟ್ ಟಾಕ್, ಲಿಸನ್ ಹಿಯರ್. ಇವಾಗ ತುಂಬಾ ಜನ ಪಬ್ಲಿಕ್ ಪ್ಲೇಸ್ಗೆ ಹೋಗ್ತೀರಾ, ಮಾಲ್ಗಳಾಗ್ಲಿ, ಪ್ಲೇ ಗ್ರೌಂಡ್, ಪಾರ್ಕ್, ಸೋ ಮೆನಿ ಪ್ಲೇಸಸ್ ಯು ಆರ್ ಗೋಯಿಂಗ್, ರೈಟ್? ಎಸ್ ಆರ್ ನೋ? ಹಾಲಿಡೇಸ್ ಬಂದ್ರೆ ಪಪ್ಪ ಮಮ್ಮ ಜೊತೆಗೆ ತುಂಬಾ ಜನ ಆಚೆ ಹೋಗ ಅಭ್ಯಾಸ ಇದೆ. ಅವಾಗ ನೀವು ಅಲೋನ್ ಆಗಿರುವಂತ ಸಂದರ್ಭದಲ್ಲಿ ಯಾರಾದ್ರೂ ಬಂದು ನಿಮ್ಮ ಹತ್ರ ಮಾತಾಡ್ಸಿದ್ರೆ, ಅವರು ನಿಮ್ಗೆ ಯಾರಂತಾನೆ ಗೊತ್ತಿಲ್ಲ ಅಂತ ಅಂದಾಗ ನೀವು ಹೇಗೆ ರೆಸ್ಪಾಂಡ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ಸ್ಕಿಟ್ ಅಲ್ಲಿ ನಾವು ಒಂದು
ವಿಷಯನ ನಿಮ್ಗೆ ತಿಳಿಸ್ತೀನಿ. ಅರ್ಥ ಆಯ್ತಾ? ಏನಾಗುತ್ತೆ ಅನ್ನೋದು ಇದೇ ಎಕ್ಸಾಂಪಲ್. ತಿಂದಾಗ ಏನಾಗುತ್ತೆ? ತಲೆ ಕೆಡುತ್ತೆ, ಬಿದ್ದೋಗ್ತೀರಾ. ಆಮೇಲೆ ಏನಾಗುತ್ತೆ? ಯಾರಿಗೂ ಗೊತ್ತಿಲ್ಲ. ಅವನು ನಿಮ್ಮನ್ನ ಕಿಡ್ನಾಪ್ ಮಾಡಿ ಹೋಗ್ತಾರೆ. ಎಸ್ ಆರ್ ನೋ? ಗೊತ್ತಿಲ್ಲದೆ ಇರೋರ ಹತ್ರ ಚಾಕ್ಲೇಟ್ ತಿನ್ನಂಗಿಲ್ಲ, ಅವ್ರ ಹತ್ರ ಮಾತಾಡಂಗಿಲ್ಲ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಯಾವುದು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಯಾವ ಊರು, ಎಲ್ಲಿ ಮನೆ, ಯಾವುದೇ ವಿಷಯನೂ ಶೇರ್ ಮಾಡಂಗಿಲ್ಲ. ರೋಡ್ ಸೈಡ್ ಅಲ್ಲಿ ದೊಡ್ಡ ಬೀಮ್ ಜೊತೆಗೆ ಹಾಕಿರ್ತಾರೆ, ರೆಡ್, ಯೆಲ್ಲೋ ಅಂಡ್ ಗ್ರೀನ್. ಯಾವಾಗ ಅದಲ್ಲಿ ರೆಡ್ ಬರ್ತಾ ಇದೆಯೋ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಅಂತ ಅರ್ಥ. ಅವಾಗ ನಾವು ಝೀಬ್ರಾ ಕ್ರಾಸಿಂಗ್ ಇಂದ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಎಸ್ ಆರ್ ನೋ? ನಾನು ಈ ತರ ಯಾವುದೇ ಒಂದು ಜ್ಞಾನದಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೇರ್ಲೆಸ್ ಆಗಿ ರೋಡ್ ಕ್ರಾಸ್ ಮಾಡೋದ್ರಿಂದ ವೆಹಿಕಲ್ ಅಲ್ಲಿ ಬರೋವರೆಗೂ ಅದಕ್ಕೆ ಅವೇರ್ನೆಸ್ ಇಲ್ಲದೆ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ. ಎಸ್ ಆರ್ ನೋ? ನಮ್ ಲೈಫ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್. ನಮ್ಗೆ ಸಿಕ್ಕಿರೋದು ಒಂದೇ ಲೈಫ್ ಅಲ್ವಾ? ಆ ಲೈಫ್ ಅನ್ನ ನಾವು ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ವಾ? ನಮ್ಮಿಂದ ಬೇರೆಯವ್ರಿಗೂ ಹಾರ್ಮ್ ಆಗುತ್ತೆ ರೋಡಲ್ಲಿ ನಾವು ಕೇರ್ಲೆಸ್ ಆಗಿ ಇರೋದ್ರಿಂದ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಆಗಿರೋ ಸ್ಕಿಟ್ ಅನ್ನ ಇವಾಗ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಫ್ರೆಂಡ್ಸ್ ಇಬ್ರು ಮಾತಾಡ್ತಾ ರೋಡ್ ಕ್ರಾಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಆ ಟೆನ್ಷನ್ ಇಂದ ಕ್ರಾಸ್ ಮಾಡಿದ್ರೆ ಏ ತರ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಕಿಟ್. ಅರ್ಥ ಆಯ್ತಾ? Shall we do? ಇದು ಎಲೆಕ್ಟ್ರಿಕ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸಾಕೆಟ್, ಸ್ವಿಚ್, ಎವ್ರಿಥಿಂಗ್. ಎಲ್ಲಿದೆ ನಮ್ಮ ಕ್ಲಾಸ್ ಅಲ್ಲಿ? ಅಲ್ಲಿ ಮೇಲ್ಗಡೆ ಇದೆ ಅಲ್ವಾ? ಯಾಕೆ ಎಲ್ಲ ಸ್ವಿಚ್ ಅನ್ನು ಮೇಲ್ಗಡೆ ಇಡ್ತಾರೆ? ಇಟ್ ಈಸ್ ಸೇಫ್ ಫಾರ್ ದ ಕಿಡ್ಸ್ ಅಂತ. ಕಿಡ್ಸ್ ಕೈ ಇಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಹತ್ತಿಸಬಾರ್ದು ಅಂತ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಇದರಲ್ಲಿ ಕೈ ಇಡೋದ್ರಿಂದ ಏನಾಗುತ್ತೆ? ಓಕೆ, ಶಾಕ್ ಹೊಡೆದ್ರೆ ಏನಾಗುತ್ತೆ? ಖುಷಿಯಾಗುತ್ತಾ? ಆ ವೆಟ್ ಹ್ಯಾಂಡ್ಸ್ ಜೊತೆಗೆ ಇವಾಗ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಈ ತರ ಮಾಡ್ತಾರೆ. ಇದರಲ್ಲಿ ಕೈ ಬೇರೆ ಬಿಟ್ಟಿದ ತಕ್ಷಣ ಏನಾಗುತ್ತೆ? ಸ್ವಲ್ಪ ನಿಮ್ಮ ಅಣ್ಣಂದಿರು ಅಂತವ್ರ ಹತ್ರ ಹೋಗಿ ಶೇರ್ ಮಾಡಬೇಕು. ಇವರು ನನಗೆ ಟಚ್ ಮಾಡಿದ್ರೆ ನನಗೆ ಅನ್ಕಂಫರ್ಟಬಲ್ ಫೀಲ್ ಅನ್ನ ಕೊಡ್ತಾ ಇದೆ, ನನಗೆ ಐ ನಾಟ್ ಹ್ಯಾಪಿ ವಿತ್ ದ ಟಚ್ ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಹೇಳ್ಬೇಕು? ಎಲ್ಲ ಹೆಣ್ಮಕ್ಳು ಆಗ್ಲಿ ನೋಡಿ, ಇಲ್ಲಿ ನೋ ಟಚ್ ಮಾಡಬೇಡಿ, ನೋ ನನಗೆ ಇದು ಕಂಫರ್ಟ್ ಆಗ್ತಾ ಇಲ್ಲ, ಟಚ್ ಮಾಡಬೇಡಿ. ಅರ್ಥ ಆಯ್ತಾ?
ನೋ ಅಂತ ಹೇಳಿ ನಿಮ್ಮ ಪ್ಯಾರೆಂಟ್ಸ್ ಹತ್ರ ಹೇಳ್ಬೇಕು. ಅದೇ ತರ ಸ್ಪೆಷಲ್ ಟಚ್ ಅಂತ ಒಂದು ಇದೆ. ಆ ಸ್ಪೆಷಲ್ ಟಚ್ ಅಂದ್ರೆ ಏನು? ಅವರು ನಮ್ಮನ್ನ ಮುಟ್ಟಿ ಚೆಕ್ ಮಾಡ್ತಾರೆ. ಅದು ಎಕ್ಸೆಪ್ಷನ್ ಇರುತ್ತದೆ. ಏನಂತಂದ್ರೆ ನಮ್ಮನ್ನ ಟಚ್ ಮಾಡಿ ಅವ್ರು ಚೆಕ್ ಮಾಡಿದ್ರೆ ಮಾತ್ರನೇ ಅವ್ರ ಕೈಯಿಂದ ಡಯಾಗ್ನೋಸ್ ಮಾಡಕ್ಕಾಗುತ್ತೆ ನಮ್ಗೆ ಯಾವ ತರ ಪ್ರಾಬ್ಲಮ್ ಆಗಿದೆ ಅಂತ. ಎಸ್ ಆರ್ ನೋ? ನಾವು ಹೊಟ್ಟೆ ನೋವು ಅಂತ ಹೋಗಿದ ತಕ್ಷಣ ನಮ್ಗೆ ಹೊಟ್ಟೆ ಇದೆ ಹಿಂಗ್ ಮಾಡ್ತಾರೆ, ಹಿಂಗ್ ಅಂತಾರೆ, ಇಲ್ಲಿ ನೋಡ್ತಾ ಇದೆಯಾ? ಇಲ್ಲ ಡಾಕ್ಟರ್. ಇಲ್ಲಿನ? ಇಲ್ಲ ಡಾಕ್ಟರ್. ದಟ್ ಈಸ್ ಸೇಫ್ ಟಚ್. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಆಲ್ ದ ಟಚಸ್. ಅನ್ಆಥರೈಸ್ಡ್ ಅಡಲ್ಟ್ಸ್ ಯಾರಾದ್ರೂ ಒಬ್ರು ನಿಮ್ಮನ್ನು ಟಚ್ ಮಾಡಿದ್ರೆ that felt uncomfortable to you, you should inform to your parents. Understood? Everyone say, we will be safe, ma'am. Say, we will be safe, ma'am. Thanks for your program. Thanks for the program.